ಮಾಧ್ವ ವೈಷ್ಣವ ಸಂಪ್ರದಾಯದ ನೈವೇದ್ಯದ ಕುರಿತಾಗಿ ಇಲ್ಲೊಂದು ಜಿಜ್ಞಾಸೆ ಇದೆ. ವಿಶ್ವಕ್ಸೇನನಿಗೆ ಲಕ್ಷ್ಮೀದೇವಿಗಿಂತ ಮೊದಲು ನೈವೇದ್ಯ ಮಾಡುವುದು ತಪ್ಪಾಗುವುದಿಲ್ಲೇನೋ? 18ನೇ ಕಕ್ಷೆಯಲ್ಲಿ ಗಣಪತಿ ಜೊತೆಗೆ ಮಾಡಿದರೆ ಏನು ತಪ್ಪು? ನೈವೇದ್ಯ ಏಕೆ ಮಾಡಬೇಕು ಅಂತ ಹೀಗೊಂದು ಜಿಜ್ಞಾಸೆ ಇದೆ. ಅದರ ಬಗ್ಗೆ ಹಿಂದೆ ನಾನು ಹರಿಕಥಾಮೃತಸಾರ ಪ್ರವಚನ ಮಾಡುವಾಗ ಒಂದು ಬಾರಿ ಹೇಳಿದ್ದೆ ಅಂತ ನೆನಪು. ಪರಮಾತ್ಮನಿಗೆ ಮೊದಲು ನೈವೇದ್ಯ ಮಾಡ್ತೇವೆ, ಅದು ಮೊದಲನೇ ಹಂತದ ನೈವೇದ್ಯ. ಆ ಬಳಿಕ ಲಕ್ಷ್ಮೀದೇವಿ, ರಮಾ, ಲಕ್ಷ್ಮೀದೇವಿ, ಚತುರ್ಮುಖ ಮತ್ತು ಮುಖ್ಯ ಪ್ರಾಣರು, ಭಾರತಿ ಮತ್ತು ಸರಸ್ವತಿಯರು, ಇದು ಎರಡನೇ ಹಂತದ ನೈವೇದ್ಯ. ಅರ್ಥಾತ್ ಮೊದಲು ಪರಮಾತ್ಮನಿಗೆ, ಆ ಬಳಿಕ ಋಜುಗಣಸ್ಥರಾದಂತಹ ದೇವತೆಗಳಿಗೆ, ಇದು ಎರಡನೇ ಹಂತದ ನೈವೇದ್ಯ. ಮೂರನೇ ಹಂತದ ನೈವೇದ್ಯದಲ್ಲಿ ಋಜುಗಣಸ್ಥರ ಅಲ್ಲದ ದೇವತೆಗಳಿಗೆ ಮತ್ತೆ ಕೆಲವು ಋಷಿಗಳು, ಹೀಗೆ ಸನಕಾದಿಗಳು, ಇವರಿಗೆಲ್ಲ ನೈವೇದ್ಯ ಮಾಡ್ತೇವೆ. 3 ಹಂತದ ನೈವೇದ್ಯ ಮಾಧ್ವ ವೈಷ್ಣವ ಸಂಪ್ರದಾಯದಲ್ಲಿದೆ. ಮಂಗಳಾರತಿ ಎಲ್ಲ ಆದ ಬಳಿಕ, ವೈಶ್ವದೇವ ಇತ್ಯಾದಿಗಳಾದ ಬಳಿಕ ಮತ್ತೆ ಹಸ್ತೋದಕ ಇತ್ಯಾದಿಗಳನ್ನ ಕೆಲವು ಯತಿಗಳಿಗೆ, ಕೆಲವು ಬಾರಿ ದಾಸರಿಗೆ ನೈವೇದ್ಯ, ಗಂಗೆ, ತುಳಸಿ, ಗೋವು ಇತ್ಯಾದಿಗಳಿಗೂ ಕೂಡ ನೈವೇದ್ಯ ಮಾಡೋದೊಂದು ಸಂಪ್ರದಾಯದಲ್ಲಿದೆ. ಅವೆಲ್ಲ 4ನೇ ಹಂತದ ನೈವೇದ್ಯಗಳು. ಈ ಉಡುಪಿ ಕಡೆ ಒಂದು ಸಂಪ್ರದಾಯ ಇದೆ, ಮಾಧ್ವ ವೈಷ್ಣವರಲ್ಲೇ. ಉಡುಪಿ ಕಡೆ ಘಟ್ಟದ ಕೆಳಗೊಂದು ಸಂಪ್ರದಾಯ ಬೇರೆ ಇದೆ, ಘಟ್ಟದ ಮೇಲೊಂದು ಸಂಪ್ರದಾಯ ಬೇರೆ ಇದೆ. ಹೈವದನ ಪುರಾಣಿಕರ ಸುಲಭ ನಿತ್ಯಾನುಷ್ಠಾನ ಪದ್ಧತಿಯಲ್ಲಿ ಪರಮಾತ್ಮನಿಗೆ ನೈವೇದ್ಯ ಆದ ಬಳಿಕ ಅವನಿಗೆ ತಾಂಬೂಲ, ಸುವರ್ಣ ಪುಷ್ಪ ದಕ್ಷಿಣ ಇತ್ಯಾದಿಗಳನ್ನು ಕೊಟ್ಟ ಬಳಿಕ ನೈವೇದ್ಯದಲ್ಲಿ ವಿಶ್ವಕ್ಸೇನನಿಗೆ, ವೈಶ್ವದೇವಕ್ಕೆ ಎಂದು 2 ಭಾಗ ತೆಗೆದಿಡಬೇಕು. ವಿಶ್ವಕ್ಸೇನಾಯ ಸ್ವಾಹ ಎಂದು ಅವನ ಭಾಗವನ್ನು ಅವನಿಗೆ ಅರ್ಪಿಸಬೇಕು. ನಿರ್ಮಾಲ್ಯ ಸಹಿತ ತೀರ್ಥವನ್ನು ಅದಕ್ಕೆ ಹಾಕಬೇಕು. ಮುಂದೆ ಮುಖ್ಯ ಪ್ರಾಣನಿಗೆ, ಲಕ್ಷ್ಮೀದೇವಿ ಇತ್ಯಾದಿಗಳಿಗೆ ತೀರ್ಥ ಅಂತ ಹೀಗಲ್ಲಿ ಬರೆದಿದ್ದಾರೆ. ಈ ಉಡುಪಿ ಕಡೆ ಲಕ್ಷ್ಮೀದೇವಿಯಿಂದ ಮತ್ತು ಪರಿವಾರದಿಂದ ಸಮೇತನಾದ ಶ್ರೀಮನ್ನಾರಾಯಣನಿಗೆ ನೈವೇದ್ಯ ಅಂತ ಅವರು ಪರಮಾತ್ಮನಿಗೂ ಮತ್ತು ಲಕ್ಷ್ಮೀದೇವಿಗೂ ಮೊದಲೇ ನೈವೇದ್ಯ ಮಾಡಿ, ಆ ಬಳಿಕ ವಿಶ್ವಕ್ಸೇನನಿಗೆ, ವಿಶ್ವದೇವಕ್ಕೆ ಅಂತ ತೆಗೆದಿಟ್ಟು ಮುಂದೆ ಉಳಿದ ದೇವತೆಗಳಿಗೆ, ಅದನ್ನ ಮುಖ್ಯ ಪ್ರಾಣಾದಿಗಳಿಗೆ ನಿವೇದನೆ ಮಾಡ್ತಾರೆ ಅಂತ ಕಾಣಿಸ್ತದೆ ಉಡುಪಿ ಕಡೆಯ ಸಂಪ್ರದಾಯದಲ್ಲಿ. ಘಟ್ಟದ ಮೇಲಿನ ನಮ್ಮ ಸಂಪ್ರದಾಯದಲ್ಲಿ ಪರಮಾತ್ಮನಿಗೆ ಮಾತ್ರ ಮೊದಲು ನೈವೇದ್ಯ, ಆ ಬಳಿಕ ನಾನೀಗಾಗಲೇ ಹೇಳಿದಂತೆ ಲಕ್ಷ್ಮೀದೇವಿ, ಚತುರ್ಮುಖ ಮುಖ್ಯ ಪ್ರಾಣರು, ಭಾರತೀಯ ಸರಸ್ವತಿಯರು, ಇವರಿಗೆ ನೈವೇದ್ಯ. ಮುಂದೆ ಉಳಿದ ದೇವತೆಗಳಿಗೆ ನೈವೇದ್ಯ. ಇದರ ಕುರಿತಾಗಿ ಗುರುಗಳಾದಂತಹ ಹೈವದನ ಪುರಾಣಿಕರು, ಉಡುಪಿ ಕಡೆಯ ಒಬ್ಬರು ಹಿರಿಯ ವಿದ್ವಾಂಸರು, ಅವರು ಬರೆದಂತಹ ಈ ಪುಸ್ತಕವನ್ನು ಓದಿದ ಮೇಲೆ ಅವ್ರ ಜೊತೆ ಒಂದು ಬಾರಿ ನಾನು ಸಮಾಲೋಚನೆ ನಡೆಸಿದೆ. ಈ ವಿಶ್ವಕ್ಸೇನನಿಗೆ ನೈವೇದ್ಯವನ್ನು ಕೊಡುವುದು ಹೇಗೆ, ಮುಖ್ಯ ಪ್ರಾಣನಿಗೆ, ಚತುರ್ಮುಖನಿಗೆ, ಸರಸ್ವತಿ, ಭಾರತೀಯರಿಗೆ ನಿವೇದನೆ ಆಗೋಕ್ಕಿಂತ ಮುಂಚೆ ವಿಶ್ವಕ್ಸೇನನಿಗೆ ನಿವೇದನೆ ಮಾಡೋದು ಹೇಗೆ ಅಂತ ಒಂದು ಪ್ರಶ್ನೆಯನ್ನು ಅವ್ರ ಮುಂದೆ ನಾನು ಇಟ್ಟಿದ್ದೆ. ಆಗ ಅವರು, ಅದು ವಿಶ್ವಕ್ಸೇನನಿಗೆ ನೈವೇದ್ಯ ಅಲ್ಲ, ವಿಶ್ವಕ್ಸೇನನಿಗೆ ಒಂದು ಜವಾಬ್ದಾರಿ ಇದೆ. ಪರಮಾತ್ಮನಿಗೆ ನಿವೇದಿತವಾದ ಆಹಾರವನ್ನ ಉಳಿದೆಲ್ಲ ದೇವತೆಗಳಿಗೆ ತಲುಪಿಸುವಂತಹ ಒಂದು ಜವಾಬ್ದಾರಿ ಇದೆ. ಹಾಗೆ ತಲುಪಿಸುವಂತ ಅವರಿಗೆ ನಾವು ಅದನ್ನು ಕೊಡುವುದಷ್ಟೇ ಅವನ ಕೈಯಲ್ಲಿ. ಅವನಿಗೆ ನಿವೇದನೆ, ಅವನು ತಾನು ತನ್ನ ನೈವೇದ್ಯವನ್ನು ಸ್ವೀಕಾರ ಮಾಡುವುದು. ಪರಮಾತ್ಮನ ನೈವೇದ್ಯ ಆದ ಬಳಿಕ, ಚತುರ್ಮುಖ ಮುಖ್ಯ ಪ್ರಾಣಾದಿಗಳ ನೈವೇದ್ಯ ಆದ ಬಳಿಕ, ಭಾರತೀಯ ಸರಸ್ವತಿಯರು, ಉಳಿದ ದೇವತೆಗಳಲ್ಲಿ ನಿವೇದನೆ ಆದ ಬಳಿಕ, ತಾನು ಯಾವ ಕಕ್ಷಾದಲ್ಲಿದ್ದಾನೋ, ಅರ್ಥಾತ್ 18ನೇ ಕಕ್ಷಾದಲ್ಲಿ ಗಣೇಶನ ಜೊತೆಗೆ ಏನಿದ್ದಾನೆ ಅಲ್ಲೇ ಅವನು ನಿವೇದನೆ ಸ್ವೀಕಾರ ಮಾಡ್ತಾನೆ. ಮೊದಲು ವಿಶ್ವಕ್ಸೇನನಿಗೆ ಕೊಡುವುದೇನಿದೆ, ನೈವೇದ್ಯವನ್ನು ಉಳಿದವರಿಗೆ ತಲುಪಿಸುವಂತ ಕೊಡೋದಷ್ಟೇ ಅಂತ ಅವರು ಸ್ಪಷ್ಟವಾಗಿ ನನಗೆ ಹೇಳಿದ್ದಾರೆ. ಆದರೆ ನೈವೇದ್ಯದಲ್ಲಿ ವಿಶ್ವಕ್ಸೇನನಿಗೆ, ವೈಶ್ವದೇವಕ್ಕೆ ಎಂದು ಬೇರೆ ತೆಗೆದಿಡಬೇಕು, ವಿಶ್ವಕ್ಸೇನಾಯ ಸ್ವಾಹ ಎಂದು ಅವನಿಗೆ ಭಾಗವನ್ನು ಅರ್ಪಿಸಬೇಕು ಅಂತ ಅವರು ಬರೆದಿದ್ದಾರೆ. ಆ ವಾಕ್ಯಗಳನ್ನು ನೋಡಿದ್ರೆ ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗುವಂತೆ ಕಾಣಿಸ್ತದೆ. ವಸ್ತುತಃ ಅವರ ಅಭಿಪ್ರಾಯ, ಮುಖ್ಯ ಪ್ರಾಣನಿಗೆ ನಿವೇದನೆ, 3ನೇ ಕಕ್ಷಾದಲ್ಲಿರುವಂತಹ ಮುಖ್ಯ ಪ್ರಾಣನಿಗೆ ನಿವೇದನೆ ಆಗೋಕ್ಕಿಂತ ಮುಂಚೆ ಈ ವಿಶ್ವಕ್ಸೇನನಿಗೆ ನಿವೇದನೆ ಮಾಡಬೇಕು ಅಂತ ಇಲ್ಲ. 18ನೇ ಕಕ್ಷಾದಲ್ಲೇ ಅವನಿಗೆ ನೈವೇದ್ಯ. ಮುಖ್ಯ ಪ್ರಾಣಾದಿಗಳಿಗೆ ಇದನ್ನು ತಗೊಂಡು ಹೋಗಿ ತಲುಪಿಸುವಂತ ಮಾತ್ರ ಅವನಿಗೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದು ಅಂತ ಅವರ ಹೈವದನ ಪುರಾಣಿಕರ ತಾತ್ಪರ್ಯ ಆಗಿದೆ. ನಾನು ಅವರನ್ನು ಸ್ಪಷ್ಟವಾಗಿ ಕೇಳಿ ತಿಳ್ಕೊಂಡಿದ್ದೇನೆ. ಆದರೆ
ಅನೇಕ ಜನ ಉಡುಪಿಯವರಿಗೆ ಇದರ ಬಗ್ಗೆ ಸ್ಪಷ್ಟವಾದಂತಹ ಕಲ್ಪನೆ ಇದ್ದಂತೆ ಕಾಣಿಸೋದಿಲ್ಲ. ಈ ನಮ್ಮಲ್ಲಿ ಘಟ್ಟದ ಮೇಲೆ ನಾವು ವಿಶ್ವಕ್ಸೇನನಿಗೆ ಅದನ್ನು ಅರ್ಪಣೆ ಮಾಡುವಂತಹ ಒಂದು ಪದ್ಧತಿಯೇ ಇಲ್ಲ. ಹಾಗಾಗಿ ನಾನು ಅವ್ರನ್ನ ಕೇಳಿದೆ, ಈ ವಿಶ್ವಕ್ಸೇನನಿಗೆ ಪದ್ಧತಿ ಸಮರ್ಪಣೆ ಮಾಡುವುದು ಇದು ಯೋಗದೀಪಿಕ, ಇದು ನಾರಾಯಣ ಪಂಡಿತರ ಗ್ರಂಥದಲ್ಲಿ ಯೋಗದೀಪಿಕಾ ಅಂತ ಅದರ ನೆನಪು ಅಲ್ಲಿ ಇದೆ ಅಂತ ಅವರು ಹೇಳಿದ್ರು. ಹಾಗಾದ್ರೆ ನಾವು ಘಟ್ಟದ ಮೇಲಿನವರು ಇದನ್ನು ಮಾಡಬೇಕಾದ್ರೆ ಏನ್ ಮಾಡಬೇಕು, ಎಲ್ಲಿ ಈ ವಿಶ್ವಕ್ಸೇನನಿಗೆ ಇದನ್ನು ಕೊಟ್ಟು ನೀನು ಇದನ್ನು ಉಳಿದ ದೇವತೆಗಳಿಗೆ ತಲುಪಿಸುವಂತ ಅನುಸಂಧಾನ ಮಾಡಬೇಕು ಅಂತ ಕೇಳಿದೆ. ಅವರು ಅದನ್ನ ತಮ್ಮ ಪುಸ್ತಕದಲ್ಲಿರುವಂತೆ ಸರಿಯಾಗಿ ಹೇಳಿದರು. ನಮಗೆ ಇದು ಗೊತ್ತಿದೆ, ಪರಮಾತ್ಮನಿಗೆ ನಿವೇದನ ಆದ ಬಳಿಕ ವೈಶ್ವದೇವಕ್ಕೆ ಮತ್ತು ಬಲಿಹರಣಕ್ಕೆ ಅಂತ ಎರಡು ಪ್ರತ್ಯೇಕವಾಗಿ ತೆಗೆದಿಡ್ತೇವೆ. ಆಗ ತೆಗೆದಿಡುವಾಗಲೇ ವಿಶ್ವಕ್ಸೇನನಿಗೆ ಅಂತ ಕೂಡ ಒಂದು ಸ್ವಲ್ಪ ತೆಗೆದಿಡಬೇಕು. ಅಂದ್ರೆ ವಿಶ್ವಕ್ಸೇನ ಅದನ್ನು ಮತ್ತೆ ಉಳಿದ ದೇವತೆಗಳಿಗೆ ತಲುಪಿಸ್ತಾನೆ ಅನ್ನುವ ಅನುಸಂಧಾನದೊಂದಿಗೆ ಹೀಗೆ ತೆಗೆದಿಡಬೇಕು. ಮುಂದೆ ಚತುರ್ಮುಖಾದಿಗಳಿಗೆಲ್ಲರಿಗೂ ಕೂಡ ನೈವೇದ್ಯ ಮಾಡಬೇಕು. ಮುಂದೆ ಉಳಿದ ದೇವತೆಗಳಿಗೆ ನಿವೇದನೆ ಮಾಡಬೇಕು. ನೈವೇದ್ಯ ಎಲ್ಲ ಆಗಿ ಮಂಗಳಾರತಿ ಆದ ಬಳಿಕ ವೈಶ್ವದೇವದ ಅನ್ನವನ್ನು ಉಪಯೋಗ ಮಾಡಿಕೊಂಡು ವೈಶ್ವದೇವ ಮಾಡಬೇಕು. ಮುಂದೆ ಆ ಬಲಿಹರಣದ ಅನ್ನವನ್ನು ಉಪಯೋಗ ಮಾಡಿಕೊಂಡು ಬಲಿಹರಣ ಮಾಡಬೇಕು. ಇದು ಎಲ್ಲರಿಗೂ ಕೂಡ ಗೊತ್ತಿದ್ದೇ ಇದೆ. ಆದ್ರಿಂದಲೇನೆ ಈ ವೈಶ್ವದೇವಕ್ಕೆ ಬಲಿಹರಣಕ್ಕೆ ನಾವು ಉಪಯೋಗ ಮಾಡುವಂತಹ ಅನ್ನ ಏನಿದೆಯಲ್ಲ, ಅದು ಪರಮಾತ್ಮನಿಗೆ ಮಾತ್ರ ನಿವೇದಿತ ಆಗಿರಬೇಕು. ಲಕ್ಷ್ಮೀದೇವಿಗೂ ಕೂಡ ಅದು ನಿವೇದಿತ ಆಗಿರಬಾರ್ದು. ಅದರ ತಾತ್ಪರ್ಯ ಏನಂದ್ರೆ, ಪರಮಾತ್ಮ ಪ್ರತಿಮಾ ಮುಖದಲ್ಲಿ, ವಿಗ್ರಹಗಳ ಮುಖದಲ್ಲಿ ಒಂದು ಬಾರಿ ಆಹಾರ ಸ್ವೀಕಾರ ಮಾಡ್ತಾನೆ. ಅಗ್ನಿ ಮುಖದಲ್ಲಿ ಅವನು ಮತ್ತೊಂದು ಬಾರಿ ಆಹಾರ ಸ್ವೀಕಾರ ಮಾಡುವವನಿದ್ದಾನೆ ಮುಂದೆ ವೈಶ್ವದೇವ ನಾವು ಮಾಡುವಾಗ. ಬಲಿಹರಣ ರೂಪದಲ್ಲಿ ಕೂಡ ಅವನು ಆಹಾರವನ್ನು ಸ್ವೀಕಾರ ಮಾಡುವವನಿದ್ದಾನೆ. ಆ ಪರಮಾತ್ಮನಿಗೆ ನಾವು ಅಗ್ನಿಮುಖದಲ್ಲಿ ಮತ್ತೇನು ಆಹಾರ ಕೊಡ್ತೇವಲ್ಲ, ನಿವೇದನೆ ಮಾಡ್ತೀವಲ್ಲ, ಅದು ಅವನಿಗೆ ಮಾತ್ರ ನಿವೇದಿತ ಆಗಿರಬೇಕು. ಲಕ್ಷ್ಮೀದೇವಿಗೂ ಕೂಡ ನಿವೇದಿತ ಆಗಿರಬಾರ್ದು. ಲಕ್ಷ್ಮೀದೇವಿಗೆ ನಿವೇದಿತವಾದ್ದನ್ನು ಅವನು ಅಗ್ನಿಸ್ಥನಾಗಿ ಅಗ್ನಿಮುಖದಿಂದ ಅವನು ಸ್ವೀಕಾರ ಮಾಡೋದಿಲ್ಲ. ಅದು ಸರಿ ಅನಿಸೋದಿಲ್ಲ. ಆದ್ರಿಂದಲೇನೆ ಪರಮಾತ್ಮನಿಗೆ ಮಾತ್ರ ಮೊದಲು ನೈವೇದ್ಯ ಮಾಡಿ, ಮುಂದೆ ವೈಶ್ವದೇವ ಬಲಿಹರಣಕ್ಕೆ ಅದನ್ನ ಅನ್ನವನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟು, ಮುಂದೆ ಲಕ್ಷ್ಮೀದೇವಿ, ಚತುರ್ಮುಖ, ಮುಖ್ಯ ಪ್ರಾಣ, ಸರಸ್ವತಿ ಭಾರತೀಯರಿಗೂ, ಆ ಬಳಿಕ ಮೂರನೇ ಹಂತದಲ್ಲಿ ಉಳಿದ ದೇವತೆಗಳಿಗೆ, ಸನಕಾದಿ ಕೆಲವು ಋಷಿಗಳಿಗೆ ನಿವೇದನೆ ಮಾಡೋದು ಯೋಗ್ಯ ಅಂತ ಒಂದು ಸಂಪ್ರದಾಯ ಕಾಣಿಸ್ತದೆ. ನಾನು ಹಾಗೇನೆ ಮಾಡ್ತಿದ್ದೀನಿ. ಅನೇಕ ಜನನು ಕೂಡ ಹಾಗೆ ಮಾಡ್ತಿರಬಹುದು. ನಾನು ಮಾಡ್ತಿರೋದೊಂದು ಬಹಳ ಮಹತ್ವದ ಸಂಗತಿ ಅಂತೇನು ಭಾವಿಸಿಲ್ಲ. ಅನೇಕ ಜನ ಮಾಡ್ತಾನೆ ಇದ್ದಾರೆ. ಅನೇಕ ಜನ ವಿದ್ವಾಂಸರ ಜೊತೆಗೆ, ವೈದಿಕರ ಜೊತೆಗೆ, ಪುರೋಹಿತರು ಇತ್ಯಾದಿಗಳ ಜೊತೆಗೆ, ಸಂಪ್ರದಾಯವನ್ನು ಬಲ್ಲಂಥವರು ಇವ್ರ ಜೊತೆ ಎಲ್ಲ ಸಮಾಲೋಚನೆ ಮಾಡಿದಾಗ ಇದು ಕಂಡು ಬಂತು. ಈಗ ನಾನು ಈ ವಿಶ್ವಕ್ಸೇನಿಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ಅಂದ್ರೆ, ಪರಮಾತ್ಮನಿಗೆ ನಿವೇದನ ಆದ ಬಳಿಕ ವೈಶ್ವದೇವಕ್ಕೆ ಬಲಿಹರಣಕ್ಕೆ ತೆಗೆದಿಡುವಾಗ ವಿಶ್ವಕ್ಸೇನಿಗೂ ಒಂದು ಸ್ವಲ್ಪ ತೆಗೆದಿಟ್ಟು, ಇದನ್ನು ನೀನು ಉಳಿದ ದೇವತೆಗಳಿಗೆ ತಲುಪಿಸುವಂತ ಏನು ಅನುಸಂಧಾನ ಮಾಡ್ತೇವೆ ಅಂತ ಮಾಡಬೇಕು ಅಂತ ಹೇಳಿದ್ನಲ್ಲ, ಅಲ್ಲೇ ವಿಶ್ವಕ್ಸೇನಿಗೂ ತೆಗೆದಿಡಬೇಕು ಅಂತ ವಾಯುವೇದನ ಪುರಾಣಿಕರು ಹೇಳಿದ್ರಲ್ಲ. ಘಟ್ಟದ ಮೇಲೆ ಆ ಪದ್ಧತಿ ಇಲ್ಲಲ್ಲ. ಈಗ ಇಲ್ಲದೆ ಇರುವುದನ್ನು ಹೇಗೆ ರೂಢಿಸ್ಕೋಬೇಕು ಅಂದ್ರೆ, ಪರಮಾತ್ಮನ ನಿವೇದಿತ ಆದ ಬಳಿಕ ವೈಶ್ವದೇವ ಮತ್ತು ಬಲಿಹರಣಗಳಿಗೆ ಆಹಾರವನ್ನು, ಒಂದಷ್ಟು ಅನ್ನವನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟು, ಮುಂದೆ ಲಕ್ಷ್ಮೀದೇವಿ, ಚತುರ್ಮುಖ, ಮುಖ್ಯ ಪ್ರಾಣ, ಸರಸ್ವತಿ, ಭಾರತಿ ಇವರೆಲ್ಲರಿಗೂ ಕೂಡ ವಿಶ್ವಕ್ಸೇನ ದ್ವಾರ ನೈವೇದ್ಯಂ ಸಮರ್ಪಯಾಮಿ ಅಂತ ಒಂದು ಸೆಂಟೆನ್ಸ್, ಒಂದು ವಾಕ್ಯವನ್ನು ನಾನು ಅಲ್ಲಿ ಸೇರಿಸ್ತೀನಿ. ಲಕ್ಷ್ಮೀ, ಚತುರ್ಮುಖ, ಮುಖ್ಯ ಪ್ರಾಣ, ಸರಸ್ವತಿ, ಭಾರತೀಭ್ಯ ವಿಶ್ವಕ್ಸೇನ ದ್ವಾರ ನೈವೇದ್ಯಂ ಸಮರ್ಪಯಾಮಿ ಅಂತ ಹೀಗೆ ಸೇರಿಸ್ಕೊಳ್ತಾ ಇದ್ದೇನೆ. ಹೊರತು ಪ್ರತ್ಯೇಕವಾಗಿ ವಿಶ್ವಕ್ಸೇನಿಗೆ ನಾನು ತೆಗೆದಿಡ್ತಿಲ್ಲ. ಆ ಮೂಲಕ ನಮ್ಮ ಘಟ್ಟದ ಮೇಲಿನ ಸಂಪ್ರದಾಯವನ್ನು ಉಳಿಸ್ಕೊಂಡ ಹಾಗಾಯಿತು. ಮತ್ತೆ ಆ ವಿಶ್ವಕ್ಸೇನನ ಕರ್ತವ್ಯ ಏನಿದೆಯಲ್ಲ, ಆ ನೈವೇದ್ಯವನ್ನು ಉಳಿದ ದೇವತೆಗಳಿಗೆ ತಲುಪಿಸೋದು, ಎಲ್ಲ ದೇವತೆಗಳಿಗೆ ತಲುಪಿಸೋ ಜವಾಬ್ದಾರಿ. ಮತ್ತೆ ನೈವೇದ್ಯ ಕಾಲದಲ್ಲಿ ಪರಮಾತ್ಮನಿಗೆ ಏನೊಂದು ನಿವೇದನೆ ಮಾಡುವಾಗ ಅಡ್ಡ ಒಂದು ಬಟ್ಟೆ ಹಿಡಿತಾರೆ, ಅದಕ್ಕೆ ಅವನು ಪರದೆಗೆ ಅಭಿಮಾನಿ ಅಂತ ಕೂಡ ಏನು ಬಂದಿದೆ, ಅದನ್ನೆಲ್ಲ ನೆನಪು ಮಾಡಿಕೊಂಡು ಆ ಸಂಪ್ರದಾಯವನ್ನು ಕಿಂಚಿತ್ ಮಟ್ಟದಲ್ಲಿ ನಾವು ಆಚರಣೆಗೆ ತಂದಂತಾಯಿತು. ಆ ವಿಶ್ವಕ್ಸೇನಿಗೆ ತೆಗೆದಿಡೋದು ಹೇಗೆ ಪ್ರತ್ಯೇಕ, ಅದು ಸಮಸ್ಯೆ ಅಲ್ವ ನಮ್ಮದು. ಪರಮಾತ್ಮನಿಗೆ ಆದ ಬಳಿಕ ವೈಶ್ವದೇವ ಮತ್ತು ಬಲಿಹರಣಕ್ಕೆ ಮಾತ್ರ ತೆಗೆದಿಡ್ತೇವೆ. ಮುಂದೆ ಉಳಿದದ್ದನ್ನೆಲ್ಲ ಲಕ್ಷ್ಮೀದೇವಿ, ಸರಸ್ವತಿ, ಭಾರತೀಯರಿಗೆಲ್ಲ ನಿವೇದನೆ ಮಾಡಿ, ಲಕ್ಷ್ಮೀದೇವಿ, ಚತುರ್ಮುಖ, ಮುಖ್ಯ ಪ್ರಾಣ, ಸರಸ್ವತಿ, ಭಾರತೀಯರಿಗೆ ನಿವೇದನೆ ಮಾಡಿ, ಮುಂದೆ ಉಳಿದ ದೇವತೆಗಳಿಗೆ ಅದನ್ನ ನಿವೇದಿಸ್ತೇವೆ. ಆದ್ದರಿಂದ ವಿಶ್ವಕ್ಸೇನ ದ್ವಾರ ನೈವೇದ್ಯ ಸಮರ್ಪಯಾಮಿ ಅಂತ ನಾನು ಹೇಳ್ತೇನೆ ಅಷ್ಟೇ, ಹೊರತು ಅವನಿಗೆ ಪ್ರತ್ಯೇಕವಾಗಿ ತೆಗೆದಿರೋದನ್ನ ನಾನು ರೂಢಿಯಲ್ಲಿ ಇಟ್ಕೊಂಡಿಲ್ಲ. ಮುಂದೆ ಗರುಡ, ಶೇಷ, ರುದ್ರಾದಿಗಳಿಗೆ, ಅಂದ್ರೆ ರುಜುಗಣ ಸ್ಥೇತರ ದೇವತೆಗಳಿಗೆ, ಸನಕಾದಿಗಳಿಗೆ ನಿವೇದನೆ ಮಾಡುವಾಗಲೂ ಕೂಡ ವಿಶ್ವಕ್ಸೇನ ದ್ವಾರ ನೈವೇದ್ಯ ಸಮರ್ಪಯಾಮಿ ಅಂತಾನೆ ಹೇಳುವುದನ್ನ ನಾನು ರೂಢಿಯಲ್ಲಿ ಇಟ್ಕೊಂಡಿದ್ದೇನೆ. ಆದ್ರಿಂದ ಖಂಡಿತವಾಗಿಯೂ ವಿಶ್ವಕ್ಸೇನಿಗೆ
ಆ ಹಂತದಲ್ಲಿ ನೈವೇದ್ಯ ಅಲ್ವೇ ಅಲ್ಲ. ಅದು ಪರಮಾತ್ಮನ ನಿವೇದನ ಆದ ಬಳಿಕ ಅವನಿಗೆ ನೈವೇದ್ಯ ಅಲ್ವೇ ಅಲ್ಲ, ಅದು ಅಶಾಸ್ತ್ರೀಯ ಆಗ್ತದೆ. ಅಯೋಧನ ಪುರಾಣಿಕರು ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ತಮ್ಮ ಮುಖದಿಂದ. ಅವ್ರ ಪುಸ್ತಕದಲ್ಲಿರುವ ವಾಕ್ಯಗಳು ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗಬಹುದು, ಹಾಗೆ ಅವರ ತಾತ್ಪರ್ಯ ಇಲ್ಲ ಅಂತಾನೆ ನಾನು ಭಾವಿಸ್ತೇನೆ. ಕೇವಲ ಪುಸ್ತಕವನ್ನು ನೋಡಿ ಮಾಡಬಾರದು. ಅವ್ರ ಮುಖದಿಂದ ನಾನು ಸ್ಪಷ್ಟವಾಗಿ ಕೇಳಿದ್ದು ನನಗೆ ನೆನಪಿದೆ. ನಾನು ಅದನ್ನ ರೂಢಿಯಲ್ಲಿ ಇಟ್ಕೊಂಡಿದ್ದೇನೆ, ಪ್ರವಚನದಲ್ಲಿ ಹಿಂದೊಂದು ಬಾರಿ ಹೇಳಿದ್ದ ಕೂಡ. ಆದ್ರಿಂದಲೇ ನಾವು ವಿಶ್ವಕ್ಸೇನ ಘಟ್ಟದ ಮೇಲಿನವರು ವಿಶ್ವಕ್ಸೇನ ದ್ವಾರ ನೈವೇದ್ಯಂ ಸಮರ್ಪಯಾಮಿ ಅಂತ ಲಕ್ಷ್ಮಿಯಿಂದ ಹಿಡಿದು ಉಳಿದ ದೇವತೆಗಳಿಗೆಲ್ಲ ನೈವೇದ್ಯ ಸಮರ್ಪಣೆ ಮಾಡುವಾಗ ಹೇಳೋದು ಉಚಿತ. ನಾನು ಹಾಗೆ ಮಾಡ್ತಿದ್ದೇನೆ. ನೀವು ಉಳಿದ ವಿದ್ವಾಂಸರು ವೈದಿಕರು ನಿಮಗೆ ಹೇಗೆ ಇದು ಸರಿ ಕಾಣಿಸಿದ್ರೆ ಆ ಥರ ಮಾಡಬಹುದು. ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಹೇಳಬಹುದು. ಏನಾದರೂ ಇದರಲ್ಲಿ ಬದಲಾವಣೆ ಮಾಡಬೇಕೇ ಹೇಗೆ ಅಂತ ಅನ್ನೋದನ್ನ. ಇದು ತಾರತಮ್ಯೋಕ್ತ ಪೂಜಾ ತಾರತಮ್ಯಾನುಸಾರಿ ಪೂಜಾ ಪದ್ಧತಿ, ನೈವೇದ್ಯ ಪದ್ಧತಿ. ಇದನ್ನು ನಾನು ಕಳೆದ ಒಂದು 10 ವರ್ಷದಿಂದ, ಒಂದು 6-8 ವರ್ಷದಿಂದ ರೂಢಿಯಲ್ಲಿ ಇಟ್ಕೊಂಡಿದ್ದೇನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಬೇಕು. ನಮಸ್ಕಾರ.